ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ AAPS ಮುಖಾಂತರ ಅರ್ನಿಂಗ್ನ ಮಾಡ್ತಾಯಿದ್ರಿ, ತಮ್ಮ CSP ಪಾಯಿಂಟ್ಗಳಲ್ಲಿ ಕಸ್ಟಮರ್ಗೆ ಹಣನ ವಿತ್ಡ್ರಾಲು, ಬ್ಯಾಲೆನ್ಸ್ ಎಂಕ್ವೈರಿ ಈ ಥರ ಮಾಡ್ತಾಯಿದ್ರಿ, ಅವ್ರಿಗೆ ಹಳೆಯ ಡಿವೈಸು L0 ಡಿವೈಸು ಇಂದು ಕ್ಲೋಸ್ ಆಗ್ತಾಯಿದೆ. ಹಾಗೆಯೇ L1 ಡಿವೈಸ್ಗಳು ಇವತ್ತಿಂದ ಆಕ್ಟಿವೇಶನ್ ಆಗ್ತಾಯಿದೆ. ನೀವು ಯಾವ L1 ಡಿವೈಸನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಹಾಗೆಯೇ ಹಳೆಯ L0 ಡಿವೈಸ್ಗಳು ಮತ್ತೆ ನೀವು ರೀಬಳಕೆನ ಮಾಡ್ಕೊಳ್ಳಿಕ್ಕೆ ಹೋದಾಗ ಯಾವ ರೀತಿ ಎರರ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನೀವು ಯಾವುದೇ ತರಹದ ಪ್ರೈವೇಟ್ AAPS ಕಂಪ್ನಿಗಳ ಮುಖಾಂತರ AAPS ಮಾಡ್ತಾ ಇದ್ರೆ, ಈಗ ಸಪೋಸು ಸ್ಪೈಸ್ ಮನಿ ಆಗಿರ್ಬೋದು, ಪೇನಿಯರ್ ಆಗಿರ್ಬೋದು, ಹಾಗೆಯೇ HDFC ಬ್ಯಾಂಕ್ ಆಗಿರ್ಬೋದು, ಹಾಗೆಯೇ SBI CSP ಪಾಯಿಂಟ್ನ ನಡೆಸ್ತಾ ಇದ್ರೆ, ಹಾಗೆಯೇ ರಿಲಿಪೇ, ರ್ಯಾಪಿಪೇ, ಹಾಗೆಯೇ DGPay ಎಲ್ಲ ನಡೆಸ್ತಾ ಇದ್ರೆ ಅಂಥ ಎಲ್ಲ ರೀಟೇಲರ್ಗಳು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಸ್ನೇಹಿತರೆ ನಿಮ್ಮ ಹಳೆಯ L0 ಡಿವೈಸ್ನ ಮತ್ತೆ ನೀವು ಲಾಗಿನ್ನ ಮಾಡಿ ನೀವು ಅಥೆಂಟಿಕೇಷನ್ನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನೀವು ನೋಡ್ಬೋದು. ಈಗ ನಾನು ಪೇನಿಯರ್ ಬೈಲಿ ಹಳೆಯ L0 ಡಿವೈಸ್ನ ಬಳಸ್ಕೊಂಡು ಡೈಲಿ ವೆರಿಫಿಕೇಷನ್, ರೀಟೇಲರ್ ವೆರಿಫಿಕೇಷನ್ನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನಿಮಗೂ ಕೂಡ ಡೈಲಿ ಒಂದ್ಸರಿ ನಿಮ್ಮ ರೀಟೇಲರ್ ವೆರಿಫಿಕೇಷನ್ನ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಯಾರ ಹೆಸರಲ್ಲಿ ಏಜೆನ್ಸಿ ಅಂದರೆ ಏಜೆಂಟ್ ಆಗಿರ್ತಾರೆ ಅವರ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಬಯೋಮೆಟ್ರಿಕ್ನ ಪ್ಲಗ್ಇನ್ ಮಾಡಿ ನೀವು ಫಿಂಗರ್ ಪ್ರಿಂಟ್ನ ಕೊಟ್ಟರೆ ನಿಮಗೆ ಈ ರೀತಿ ಫಸ್ಟ್ ಟೈಮು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡೈಲಿ ವೆರಿಫಿಕೇಷನ್ ಫೇಲ್ಡ್ ಅಂತ ಬರ್ತಾ ಇದೆ, ಮೊದಲೆಲ್ಲ ಇಲ್ಲಿ ಸಕ್ಸಸ್ ಅಂತ ಬರ್ತಾ ಇತ್ತು. ಇಲ್ಲಿ ಅನ್ಸಪೋರ್ಟೆಡ್ ಬಯೋಮೆಟ್ರಿಕ್ ಡಿವೈಸ್, ಯುವರ್ ಟ್ರಾನ್ಸಾಕ್ಷನ್ ಫೇಲ್ಡ್ ಬಿಕಾಸ್ ದ ಬಯೋಮೆಟ್ರಿಕ್ ಡಿವೈಸ್ ಇನ್ ಯೂಸ್ ಇಸ್ ಆನ್ L0 ಡಿವೈಸ್. ನಿಮ್ಮ ಡಿವೈಸು L0 ಡಿವೈಸ್ ಆಗಿರೋದ್ರಿಂದ ವಿಚ್ ಇಸ್ ನೋ ಲಾಂಗರ್ ಸಪೋರ್ಟೆಡ್ ಅಂದರೆ ನಿಮಗೆ ಮುಂದೆ ಇದು ಬಳಕೆ ಆಗಲ್ಲ ಅಂತೇಳಿ ನೋಟಿಫಿಕೇಶನ್ ಕೂಡ ತೋರಿಸ್ತಾ ಇದೆ. ಅದೇ ರೀತಿ ನಾನು ಒಂದು ಮತ್ತೆ L1 ಡಿವೈಸ್ನ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಕನೆಕ್ಟ್ ಆದಾಗ ಅಲ್ಲಿ ಸ್ಟಾಟಿಕ್ L1 ಡಿವೈಸ್ ಅಂತ ಕೂಡ ಅಲ್ಲಿ ತೋರಿಸುತ್ತೆ. ನೀವು ಸ್ಕ್ಯಾನ್ ಮಾಡಿದಾಗ ಈ ರೀತಿ ಡಿವೈಸ್ನ ಇಮೇಜು ಕೂಡ ಇಲ್ಲಿ ಶೋ ಆಗುತ್ತದೆ. ನಿಮ್ಮ ಡಿವೈಸ್ ಕ್ಯಾಪ್ಚರ್ ಆದ ನಂತರ ಅದು ಮುಂದಿನ ಸ್ಟೆಪ್ಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ನಿಮಗೆ L0 ಡಿವೈಸಿಂದ L1 ಡಿವೈಸ್ಗೆ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನೀವು AAPSನ ಮಾಡಬೇಕು ಅಂದರೆ ನಿಮ್ಮ ಹಳೆಯ ಡಿವೈಸ್ಗಳು ಇಂದಿಗೆ ಕಂಪ್ಲೀಟಾಗಿ ಕ್ಲೋಸ್ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಹಳೆಯ L0 ಡಿವೈಸ್ಗಳು ಯಾವುದೇ ಮರುಬಳಕೆಗೆ ಬರಲ್ಲ. ಅದರಿಂದ ನೀವು L1 ಡಿವೈಸ್ನ ನೀವು ಪರ್ಚೇಸ್ ಮಾಡಲೇಬೇಕಾಗ್ತದೆ. ನೀವು ಸುಮಾರು 3,000 ಮೇಲ್ಪಟ್ಟು ಹಣನ ವ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ಪೇನಿಯರ್ ಬೈ ಆ್ಯಪ್ನಲ್ಲಿ ಆಲ್ರೆಡಿ ಮಂತ್ರ ಬಯೋಮೆಟ್ರಿಕ್ ಡಿವೈಸ್ಗೆ L1 ಡಿವೈಸ್ಗೆ 3,000 ರೂಪಾಯಿ ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ. ನೀವು ಬೇಕಿದ್ರೆ ಪೇನಿಯರ್ ಬೈ ಆ್ಯಪ್ನಲ್ಲಿ ರೀಟೇಲರ್ ಆಗಿರೋ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಆನ್ಲೈನ್ ವೆಬ್ಸೈಟ್ಗಳಲ್ಲೂ ಕೂಡ, ಉದಾಹರಣೆಗೆ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ನಿಮಗೆ ತುಂಬ ವೆರೈಟಿಯಾದ L1 ಡಿವೈಸ್ಗಳು ತೋರಿಸ್ತವೆ. ಆದರೆ ನಿಮಗೆ ಇಲ್ಲಿ ಕೆಲವು ನಿಮ್ಮ ಯೂಸರ್ ಫ್ರೆಂಡ್ಲಿ ಆಗಿರ್ತವೆ ಅಂಥ ಡಿವೈಸ್ಗಳನ್ನ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಡಿವೈಸ್ ನಾನು ಕೂಡ ಬಳಕೆ ಮಾಡ್ತಾ ಇದ್ದೀನಿ. ಇದು ಬೆಸ್ಟ್ ಫಿಂಗರ್ ಪ್ರಿಂಟ್ ಡಿವೈಸ್ ಅಂತ ಹೇಳ್ಬೋದು. ಬೇಕಾದ್ರೆ ಇದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ನೀವು ಮಂತ್ರನೂ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಹಾಗೆಯೇ ಅಮೆಜಾನಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಮಂತ್ರ MFS 110 L1 ಬಯೋಮೆಟ್ರಿಕ್ ಡಿವೈಸ್ ಅಂತ. ಇದು ಸುಮಾರು 3,000 ತನಕ ಇರುತ್ತೆ ಪ್ರೈಸು. ನೀವು ಇವಾಗ ಆಲ್ರೆಡಿ ಔಟ್ ಆಫ್ ಸ್ಟಾಕ್ ಇದೆ, ನೀವು ಬೇಗ ಪರ್ಚೇಸ್ ಮಾಡ್ಕೋಬೇಕಾಗ್ತದೆ. ನೀನು ತೋರಿಸಿರ್ತಕ್ಕಂಥ ಇಂಥ ಡಿವೈಸ್ಗಳನ್ನ ನೀವು ಪರ್ಚೇಸ್ ಮಾಡ್ತು ಅಂದರೆ ನಿಮಗೆ ಯಾವುದೇ ತರಹದ ಮುಂದೆ ತೊಂದರೆಗಳಾಗಲ್ಲ. ಯಾಕಂದರೆ ಇವು ಯೂಸರ್ ಫ್ರೆಂಡ್ಲಿ ಮತ್ತು ಆಲ್ರೆಡಿ ಜನ ಇದನ್ನ ಬಳಕೆ ಮಾಡಿ ರಿವ್ಯೂಸು ಕೂಡ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಮೋರ್ಪೋ ಡಿವೈಸ್ನ ನೀವು ಆಲ್ರೆಡಿ ಯೂಸರ್ಸ್ ಆಗಿದ್ದರೆ ಮೋರ್ಪೋನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಆದರೆ ಮೋರ್ಪೋ ಡಿವೈಸ್ಗಳು ಸುಮಾರು 4,500 ಮೇಲ್ಪಟ್ಟು ಹಣ ಇರೋದ್ರಿಂದ ನಿಮಗೆ ಮಂತ್ರ ಅಥವಾ ಸ್ಟಾಟಿಕ್ ಡಿವೈಸ್ಗಳನ್ನ ನೀವು ಖರೀದಿ ಮಾಡೋಕ್ಕೆ ಈ ಪ್ರೈಸ್ ರೇಂಜಲ್ಲಿ ಇದು ಯೋಗ್ಯ ಆಗಿದೆ. ನೀವು ಅದರಿಂದ ಆ ವೆರೈಟಿ ಡಿವೈಸ್ನಲ್ಲಿ ನೀವು ಒಂದನ್ನು ಚೂಸ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿ ಪ್ರತಿಯೊಬ್ಬ ರೀಟೇಲರ್ಗಳು ತಮ್ಮ ಬಯೋಮೆಟ್ರಿಕ್ ಡಿವೈಸ್ಗಳನ್ನ ಅಪ್ಗ್ರೇಡ್ ಮಾಡ್ಕೋಬೇಕಾಗಿ ತುಂಬ ದಿನಗಳಿಂದ ನೀವು AAPS ಮಾಡೋಕ್ಕೆ ಹೋದಾಗ ನಿಮ್ಮ AAPS ಕಂಪ್ನಿಗಳಲ್ಲೇ ಕೂಡ ನೋಟಿಫಿಕೇಶನ್ ಕೂಡ ಆಲ್ರೆಡಿ ಶೋ ಆಗ್ತಾ ಇತ್ತು. ತುಂಬ ಜನಗಳು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ. ಇನ್ನು ತುಂಬ ಜನಗಳು ನೋಟಿಫಿಕೇಶನ್ ಬಂದ ಮೇಲೆ ಕಳೆದ ರೀತಿಯೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ರಿ. ಆದರೆ ಈಗ ಅಂತಿಮವಾಗಿ ಡಿಸ್ಕಂಟಿನ್ಯೂ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ನೀವು ಹೊಸದಾಗಿ L1 ಡಿವೈಸ್ನ ಪರ್ಚೇಸ್ ಮಾಡಲೇಬೇಕು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು.